ಏನು ನಂದು ಗಿಫ್ಟ್ ಇದು. ನಿಂದೆ. ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಡೇ 1 ಆಫ್ ದೀಪಾವಳಿ ಹೇಗಿತ್ತು ಅಂತಂದರೆ, ಸೊ ನಾವು ಗಾಡಿಗಳಿಗೆ ಪೂಜೆ ಮಾಡಬೇಕಾಗಿತ್ತು ದೀಪಾವಳಿ ಟೈಮಲ್ಲಿ. ಸೊ ಹಾಗಾಗಿ ಒಂದು 20 kg ಚೆಂಡು ಹೂನ ತೊಗೊಂಬಂದಿದ್ರು. ಸೊ ಅದನ್ನು ಮನೆಯವರೆಲ್ಲ ಕೂತು ಕಟ್ಟಿದ್ದಾದಮೇಲೆ ಸೊ ನಾವು ಗಾಡಿಗಳಿಗೆ ಪೂಜೆ ಮಾಡೋಕ್ಕೆ ಅಂತ ಹೊರಟ್ವಿ ಮನೆಯವರೆಲ್ಲರೂ. ಸೊ ಗಾಡಿ ಪೂಜೆಗಳನ್ನ ನಾನೇ ಮಾಡಬೇಕಾಗಿತ್ತು, ನಾನೇ ಮಾಡಿದೆ. ಆ್ಯಂಡ್ ಗಾಡಿ ಪೂಜೆ ತುಂಬಾ ಚೆನ್ನಾಗಾಯಿತು. ಆ್ಯಂಡ್ ನಮ್ಮ ಮನೆಯವರೆಲ್ಲರೂ ಬಂದಿದ್ದರು, ನಮ್ಮ ಮಾಮ, ಅಕ್ಕ, ಮೈದ್ನ. ಸೊ ಹಾಗಾಗಿ ನಮ್ಮ ಹಸ್ಬೆಂಡ್, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ತುಂಬಾ ಚೆನ್ನಾಗಿ ಹಬ್ಬನ ಆಚರಣೆ ಮಾಡಿದ್ವಿ. ಆ್ಯಂಡ್ ಹಬ್ಬ ಆಚರಣೆ ಮಾಡಿದ್ದಾದಮೇಲೆ ನಾನು ತುಂಬ ಬೇಡ್ಕೊಂಡೆ. ಯಾಕಂತಂದರೆ ನನ್ನ ಹಸ್ಬೆಂಡ್ ಮುಂದೆ ನಿಂತು ಈ ಟೈಮ್ ಫಾರ್ಮಿಂಗ್ ಎಲ್ಲ ಕೆಲಸನೂ ಮಾಡಿದ್ದಾರೆ. ಸೊ ಹಾಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು, ಹಾಗೆ ಫ್ಯಾಮಿಲಿ ಜೊತೆ ಒಂದು ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದಮೇಲೆ ಪಟಾಕಿ ಹೊಡಿಯೋಕ್ಕೆ ಅಂತ ಹೊರಟ್ವಿ. ಪಟಾಕಿ ಅಂತೂ ತುಂಬಾ ಚೆನ್ನಾಗಿ ಹೊಡೆದ್ವಿ ಎಲ್ಲರೂ ಸೇರಿಕೊಂಡು. ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ಆ ಲೈಟಿಂಗ್ಸ್ನೆಲ್ಲನೂ. ಆ್ಯಂಡ್ ನಾವು ದೀಪಗಳನ್ನ ಹಚ್ಚಲ್ಲ, ಸೊ ಗಾಡಿ ಪೂಜೆ ಒಂದೇ ಮಾಡ್ತೀವಿ. ಹಾಗಾಗಿ ಗಾಡಿ ಪೂಜೆ ಆದಮೇಲೆ ಪಟಾಕಿನ ಹೊಡೆಯೋದು ರೂಢಿ. ಸೊ ಪಟಾಕಿ ಎಲ್ಲ ಆದಮೇಲೆ ನಾನು ನನ್ನ ತವ್ರ ಮನೆಗೆ ಹೋಗಬೇಕಾಗಿತ್ತು, ಅಗ್ರಿಬೊಮ್ಮನಹಳ್ಳಿಗೆ. ಸೊ ಎಲ್ಲ ಜೊತೆನೂ ಎಂಜಾಯ್ ಮಾಡಿ ದೀಪಾವಳಿ ಹಬ್ಬನ ಎಂಜಾಯ್ ಮಾಡಿ ಆ್ಯಂಡ್ ರಿಟರ್ನ್ ನಾನು ಅಗ್ರಿಬೊಮ್ಮನಹಳ್ಳಿಗೆ ಹೊರಟೆ. ಆ ದಿನದೆಲ್ಲ ಮುಗಿಸ್ಕೊಂಡು. ಆ್ಯಂಡ್ ನನ್ನ ಹಸ್ಬೆಂಡೇ ಬಿಡೋಕ್ಕಂತ ಬಂದಿದ್ದರು. ಸೊ ಬಿಟ್ಟಿದ್ದಾದಮೇಲೆ ನನ್ನ ಡೇ 2 ಆಫ್ ದೀಪಾವಳಿ ಹೇಗಿತ್ತು ಅಂತಂದರೆ, ಫಸ್ಟು ಬೆಳಗ್ಗೆ ಎದ್ದ ತಕ್ಷಣವೇ ಸೊ ಕಾಮನಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾರ್ಮಲ್ಲಾಗಿ ಸೊ ದೇವಿಗೆ ಅಲಂಕಾರ ಮಾಡಬೇಕು. ಸಂಜೆ ಹೊತ್ತು ದೇವಿನ ಕೂಡಿಸ್ಕೊಳೋದ್ರಿಂದ ಸೊ ಸೀರೆಯನ್ನೆಲ್ಲ ಉಡಿಸೋಕ್ಕೋಸ್ಕರ ನಾನೆಲ್ಲ ತಯಾರಿ ಮಾಡ್ತಾಯಿದ್ದೆ. ನನ್ನ ತಂಗಿ, ನಮ್ಮಪ್ಪ ಎಲ್ಲ ಹೆಲ್ಪ್ ಮಾಡಿದ್ರು. ಸೊ ನಾನು ದೇವಿಗೆ ಅಲಂಕಾರ ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ತಾಯಿದ್ರೆ, ನಮ್ಮಮ್ಮ ಬಂದುಬಿಟ್ಟು ಕಂಪ್ಲೀಟ್ಲಿ ಅಡುಗೆ ಮನೆ ಡಿಪಾರ್ಟ್ಮೆಂಟ್ ಆಗಿಬಿಟ್ಟಿದ್ರು. ಕಂಪ್ಲೀಟ್ಲಿ ನೈವೇದ್ಯದ್ದೆಲ್ಲ ಅವರೇ ನೋಡ್ಕೊಂಡಿದ್ದು. ಸೊ ನಾನು ಈ ಥರ ಉಡ್ಸೋದನ್ನ ಕಲ್ತಿದ್ದೀನಿ. ಈ ಸರಿ ಫಸ್ಟ್ ಟೈಮ್ ಉಡಿಸಿರೋದು. ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ನೂ ಕಲಿತಾ ಇದ್ದೀನಿ ಉಡ್ಸೋದನ್ನ. ಅವೆಲ್ಲ ನೀಟಾಗಿ ಬರಲ್ಲ ಅಷ್ಟು ನೀಟಾಗಿ, ಬಟ್ ಉಡ್ಸೋಕ್ಕೆ ಅಂತ ಆಸೆ ಇದೆ. ಹಾಗಾಗಿ ಉಡಿಸ್ತಾ ಇದ್ದೆ. ಪರವಾಗಿಲ್ಲ ಅನ್ನೋಷ್ಟು ಚೆನ್ನಾಗಿ ಬಂದಿದೆ. ಎಲ್ಲರೂ ಚೆನ್ನಾಗಿದೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಕೂಡ ರೆಡಿ ಆಗೋಣ ಅಂಥೇಳಿ ಸೊ ರೆಡಿ ಆಗ್ತಾ ಇದ್ದೀನಿ. ಆ್ಯಂಡ್ ನನ್ನ ಮದುವೆ ಸೀರೆ, ಸೊ ಮದುವೆ ಸೀರೆ ಇದು ಪ್ಯೂರ್ ರೇಷ್ಮೆ ಸೀರೆ. ಸೊ ಮದುವೆ ಸೀರೆಗಳು ಮತ್ತು ಎಂಗೇಜ್ಮೆಂಟ್ ಸೀರೆಗಳದ್ದೇ ಇನ್ನೊಂದು ವೀಡಿಯೋಗಳನ್ನ ಮಾಡಿ ಹಾಕೋಣ ಅಂತ ಇದ್ದೀನಿ ಮುಂದೆ ಟೈಮಲ್ಲಿ. ಸೊ ಇದು ನನ್ನ ಮದುವೆ ಸೀರೆ. ಆ್ಯಂಡ್ ಸಿಂಪಲ್ಲಾಗಿ ರೆಡಿಯಾಗಿ ನನ್ನ ಮನೆಯವರೆಲ್ಲರೂ ಸಿಂಪಲ್ಲಾಗಿ ರೆಡಿ ಮಾಡಿಸಿ ನಾನೇ ಪೂಜೆ ಸ್ಟಾರ್ಟ್ ಮಾಡಿದೆ. ಇಲ್ಲೂ ಕೂಡ ನಾನೇ ಪೂಜೆ ಮಾಡಿದ್ದು. ಸೊ ನಮ್ಮ ಮನೆಯ ಲಕ್ಷ್ಮಿ ಈ ಥರ ಇದ್ಲು. ಸೊ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ, ಆ ಡಿವೈನ್ ವೈಬ್ ಬರುತ್ತೆ. ಆ್ಯಂಡ್ ಲಕ್ಷ್ಮಿ ಎಲ್ರಿಗೂ ಒಲ್ದು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ಮನೆ ಮುಂದೆ ದೀಪಗಳನ್ನ ಹಚ್ಚಿ ನಾವು ಕೂಡ ನಮ್ಮ ಅಪ್ಪ, ಅಮ್ಮ ಆ್ಯಂಡ್ ನನ್ನ ತಂಗಿ ಬಂದಿದ್ದು ಬೆಂಗಳೂರಿಂದ, ನಾವು ಕೂಡ ಪಟಾಕಿ ಎಲ್ಲ ಹೊಡೆದು ಖುಷಿಪಟ್ವಿ. ಆ್ಯಂಡ್ ಯೂಶ್ವಲ್ಲಾಗಿ ನಾನು ಸುರ್ಸುರ್ಬತ್ತಿ ಟೈಪ್ ಕೈಂಡ್ ಆಫ್ ಪಟಾಕಿ ಹೊಡೆಯೋದು. ನನಗೂ ದೊಡ್ಡ ಪಟಾಕಿಗಳೆಲ್ಲ ಹೊಡಿಯೋಕ್ಕೆ ಭಯ ಆಗುತ್ತೆ. ಆ್ಯಂಡ್ ಯೂಶ್ವಲ್ಲಾಗಿ ನಮ್ಮ ಅಪ್ಪ ಅಮ್ಮ ತರೋದು ಕೂಡ ಅಷ್ಟೇನೆ. ಸುರ್ಸುರ್ಬತ್ತಿ ಆ್ಯಂಡ್ ಫ್ಲವರ್ ಬಾಟ್ಸ್ ಆ ಥರ ತರ್ತಾರೆ. ಆ್ಯಂಡ್ ಅದನ್ನೆಲ್ಲ ಹೊಡೆದ್ಬಿಟ್ಟು ಆ್ಯಂಡ್ ನಾವು ಆ್ಯಂಡ್ ಅಲ್ಲಿಗೆ ನಮ್ಮ ಡೇ 2 ಎಂಡ್ ಮಾಡಿದ್ವಿ. ಡೇ 3ನಲ್ಲಿ ಸೊ ಇಟ್ಸ್ ಅ ವೆರಿ ಬಿಗ್ ಡೇ ಫಾರ್ ಮೀ. ಬೆಳಗ್ಗೆ ಎದ್ದು ರೆಡಿಯಾಗಿ ಎಣ್ಣೆ ಸ್ನಾನ ಮಾಡಿಕೊಂಡು ಆ್ಯಂಡ್ ನಾವು ಪಾಂಡವರನ್ನ ಕೂಡಿಸ್ತೀವಿ. ಸೊ ಕೂಡಿಸಿದ್ದಾದಮೇಲೆ ಅದರದ್ದು ಪೂಜೆ ಎಲ್ಲ ಮಾಡಿ ನಾವು ನನ್ನ ಗಾಡಿ ತರಬೇಕು ಅಂತ ಹೊರಟ್ವಿ. ಯೂಶ್ವಲ್ಲಾಗಿ ನಾನು ಅರ್ಲಿಯರ್ ವೀಡಿಯೋದಲ್ಲಿ ಹೇಳ್ದಂಗೆ ನಾನು ಗಾಡಿ ತೊಗೊಳ್ತೀನಿ ದೀಪಾವಳಿಗೆ ಅಂತ. ಸೊ ಗಾಡಿ ತೊಗೊಳಕ್ಕಂತ ಬಂದ್ವಿ. ನೋಡಿದ್ರೆ ಇಡೀ ಶೋರೂಮ್ ತುಂಬಾ ಫುಲ್ ರಶ್ ಆಗಿತ್ತು. ಸೊ ಹಾಗಾಗಿ ವೆಯ್ಟ್ ಮಾಡಿದ್ವಿ. ಆಲ್ಮೋಸ್ಟ್ 2 to 3 hours ತೊಗೊಂಡ್ವಿ. ಫೈನಲಿ ನನ್ನ ಗಾಡಿ ಬಂತು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸಿದ್ದಾದಮೇಲೆ ಒಂದೊಂದು ಪಾರ್ಟು ಜೋಡಿಸ್ಬೇಕಾದ್ರೂ ಒಂದೊಂದು ಥರ ಖುಷಿ ಆಗ್ತಾಯಿದ್ದು. ಇದು ನನ್ನ ಗಾಡಿ ಅಂತ ಅಂದ್ಕೊಂಡು ಸೊ ತುಂಬಾ ಖುಷಿಪಟ್ವಿ. ಆ್ಯಂಡ್ ಫೈನಲಿ ನನ್ನ ಗಾಡಿ ರೆಡಿ ಆಗ್ತಾ ಇದ್ದಾಗೆ ಸೊ ನಾವು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಎಲ್ಲ ಆ್ಯಂಡ್ ಎಕ್ಸ್ಟ್ರಾ ಅಮೌಂಟಿಂದೆಲ್ಲನೂ ಕ್ಲಿಯರ್ ಮಾಡ್ಕೊಂಬಂದು ಫೈನಲ್ ಡಾಕ್ಯುಮೆಂಟ್ಸ್ ಎಲ್ಲ ತೊಗೊಂಡು
ಬಂದು ಅಷ್ಟೊತ್ತಿಗೆ ಅಪ್ಪಾಜಿ ರೆಡಿಯಾಗಿದ್ದರು ಆ್ಯಂಡ್ ರಿಟರ್ನ್ ನಾವು ಹೊರಡೋಕ್ಕೆ ಅಂತ ಅದನ್ನೆಲ್ಲ ತೊಗೊಂಡು ನಾವು ರಿಟರ್ನ್ ಮತ್ತೆ ಮನೆಗೆ ಹೊರಟ್ವಿ. ಸೊ ಆ್ಯಂಡ್ ಫೈನಲ್ ಆಗಿ ಒಂದು ಫೋಟೋ ತೆಗೆಸ್ಕೊಂಡು ಅಪ್ಪ ಅಮ್ಮನ ಜೊತೆ. ಆ್ಯಂಡ್ ಇದನ್ನು ಗಿಫ್ಟ್ ಮಾಡಿದ್ದು ಅಪ್ಪಾಜಿ ಕೊಡಿಸಿರೋದು ನನಗೆ ಬೈಕ್ನ. ಆ್ಯಂಡ್ ನನ್ನ ತಂಗಿ ಕೂಡ ಒಂದು ಗಿಫ್ಟ್ ಕೊಟ್ಟಿದ್ದಾಳೆ, ಕೀ ಚೈನು. ಇಟ್ಸ್ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್. ಅವಳ ಕೈ ಗಾಡಿ ಕೀ ಕೈನೆಲ್ಲ ಹಾಕಿಸಿ ಸೊ ಖುಷಿಪಟ್ವಿ. ಅವಳು ಎಂಜಾಯ್ ಮಾಡಿದ್ದಾದಮೇಲೆ ಸೊ ಮನೆಗೆ ತೊಗೊಂಬಂದು ಗಾಡಿನ ನಾನೇ ಪೂಜೆ ಮಾಡಿದ್ದಾದಮೇಲೆ ಸೊ ಮನೆಯವರೆಲ್ಲರೂ ಒಂದೊಂದು ರೌಂಡ್ ಕರ್ಕೊಂಡೋಗಿ ಬಂದೆ. ಬಿಕಾಸ್ ಒಂದೊಂದು ಖುಷಿ ಇರುತ್ತೆ, ಹೊಸ ಗಾಡಿ ಎಲ್ಲರನ್ನೂ ಕರ್ಕೊಂಡು ಹೋಗಬೇಕು ಅಂತ. ಫಸ್ಟ್ ನಮ್ಮಮ್ಮನ ಕರ್ಕೊಂಡು ಹೋಗಿ ಬಂದೆ. ಪಾಪ ಅವ್ರಿಗೆ ತುಂಬ ಭಯ ಆಗಿತ್ತು ಹತ್ತೋಕ್ಕೆ ಅಂತ. ಬಟ್ ಸ್ಟಿಲ್ ಅವರು ಖುಷಿಪಟ್ಟರು. ಫಸ್ಟ್ನೇ ಗಾಡಿ ಅಂತ, ನಾನು ಇಷ್ಟಪಟ್ಟಿದ್ದ ಗಾಡಿ ಅಂತ. ಆ್ಯಂಡ್ ನನ್ನ ತಂಗಿನ ಕೂರಿಸ್ಕೊಂಡು ಕರ್ಕೊಂಡು ಹೋಗಿ ಬಂದೆ. ಆ್ಯಂಡ್ ಅಪ್ಪಾಜಿನ ಕೂರಿಸ್ಕೊಂಡು ಕರ್ಕೊಂಡೋಗಿ ಬಂದೆ. ಆ್ಯಂಡ್ ಎಲ್ಲರೂ ಒಂಥರ ಎಂಜಾಯ್, ತುಂಬ ಖುಷಿನಲ್ಲಿದ್ವಿ ಆ ಟೈಮಲ್ಲಿ. ಆ್ಯಂಡ್ ಇದು ನನ್ನ ಸ್ಮಾಲ್ ಬೈಕ್, ನನ್ನ ಲೈಫ್ ಪಾರ್ಟ್ನರ್ ಇನ್ಮೇಲಿಂದ, ನನ್ನ ಜರ್ನಿ ಪಾರ್ಟ್ನರು. ಆ್ಯಂಡ್ ಯಾವ ಕಂಪನಿದಂತ ಹೇಳ್ತೀನಿ. ಆ್ಯಂಡ್ ಅಟ್ ದ ಎಂಡ್ ನನ್ನ ತಂಗಿ ರಿಟರ್ನ್ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬರೋ ಪಟಾಕಿ ಎಲ್ಲ ಹೊಡೆದು ಊಟ ಮಾಡಿ ಆ್ಯಂಡ್ ಅವಳನ್ನ ರಿಟರ್ನ್ ಬೆಂಗಳೂರಿಗೆ ಬಿಟ್ಟು ಬರಬೇಕಂತ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಟ್ಟು ಬಂದಿದ್ದಾಯಿತು. ಆ್ಯಂಡ್ ಅವಳು ಕೂಡ ಸೇಫಾಗಿ ಹೊರಟ್ಲು. ಆ್ಯಂಡ್ ಅವಳು ಬಂದಿದ್ದು 2 ದಿನದಲ್ಲಿ ತುಂಬ ಖುಷಿ ಇರುತ್ತೆ. ಯಾಕಂದರೆ ಮನೆಗೆ ಯಾರೋ ಒಬ್ಬರು ಬರ್ತಾರೆ ಅಂತಂದರೆ ತುಂಬ ಖುಷಿ, ಎನ್ವಿರಾನ್ಮೆಂಟ್ ಡೆವಲಪ್ ಆಗುತ್ತೆ. ಆ್ಯಂಡ್ ಹೋಗ್ಬೇಕಾದ್ರೂ ಅಷ್ಟೇ ಬೇಜಾರಾಗುತ್ತೆ. ಫೈನಲ್ ಆಗಿ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯ.